ಶುಕ್ರವಾರ ಸಂಜೆಯಿಂದ ಗಣಪತಿ ಸೇವಾ ಸಮಿತಿ ಮತ್ತು ಗ್ರಾಮದವರ ಸಹಕಾರದಿಂದ ಶ್ರೀ ಬಲಮುರಿ ಗಣಪತಿಗೆ ವಿಶೇಷ ಪೂಜೆ ಶ್ರೀ ಸುದರ್ಶನ ಹೋಮ ಅಷ್ಟಮಂಗಲ ಪೂಜೆಯನ್ನು ಅದ್ಧೂರಿಯಾಗಿ ಜರುಗಿತು. ನಂತರ ಟಿವಿ 46 ನ್ಯೂಸ್ನೊಂದಿಗೆ ದೇವಸ್ಥಾನದ ಕಾರ್ಯದರ್ಶಿ ಭಾಸ್ಕರ್ ಮಾತನಾಡಿ, ಜಿಲ್ಲೆಯಲ್ಲಿ ಶ್ರೀ ಬಲಮುರಿ ಗಣಪತಿಯ ದೇವಸ್ಥಾನಗಳು ತುಂಬಾ ವಿರಳವಾಗಿದ್ದು, ಇದರಲ್ಲಿ ಒಂದು ಕ್ಷೇತ್ರಕ್ಕೆ ಹೊಸಕೋಟೆಯಲ್ಲಿದ್ದು ಸುಮಾರು 35 ವರ್ಷದ ಹಿಂದಿನ ಹಳೆಯ ದೇವಸ್ಥಾನವಾಗಿದೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿಸಿದಂತೆ ಈಗಿರುವ ದೇವಸ್ಥಾನದಲ್ಲಿರುವ ದೇವರನ್ನ ಹೊಸದಾಗಿ ನಿರ್ಮಾಣವಾಗಿರುವ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡಬೇಕೆಂದು ಪ್ರಶ್ನೆಯಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ತಿಲಹೋಮ ಶ್ರೀ ಸುದರ್ಶನ ಮಹಾಹೋಮವನ್ನ ನಡೆಸಲಾಗುತ್ತಿತ್ತು. ಮುಂದಿನ ದಿನಗಳಲ್ಲಿ ಶ್ರೀ ಬಲಮುರಿ ಗಣಪತಿ ವಿಗ್ರಹವನ್ನ ನೂತನ ಕಟ್ಟಡಕ್ಕೆ ಪ್ರತಿಷ್ಠಾಪನೆ ಆಗಲಿದ್ದು, ಎಲ್ಲರೂ ತನುವನ್ನ ಸಹಕರಿಸುವಂತೆ ಕೇಳಿಕೊಂಡರು. ನಂತರ ದೇವಸ್ಥಾನದ ಅರ್ಚಕರು ರಾಜಶೇಖರ್ ಶರ್ಮಾ ಮಾತನಾಡಿ, ಇದು ಬಹಳ ಹಳೆಯ ದೇವಸ್ಥಾನವಾಗಿದ್ದು, ಈ ದೇವಸ್ಥಾನದಲ್ಲಿ ಸರಿಯಾಗಿ ಅಭಿವೃದ್ಧಿಯ ಕಾರ್ಯಗಳು ನಡೆಯುತ್ತಿರಲಿಲ್ಲ. ನಂತರ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಪ್ರಶ್ನಿಸಿದಾಗ ದುಷ್ಟಟ್ಟ ಹಾಗೂ ದುಷ್ಟ ದೋಷ ಇರುವುದಾಗಿ ತಿಳಿಸಿದರು. ಆದ್ದರಿಂದ ಈ ಕೆಡುಕುಗಳ ನಿವಾರಣೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದರು. ನಂತರ ಊರಿನ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಸತತ 2 ದಿನಗಳ ಕಾಲ ಹೋಮ ಹವನವನ್ನ ನಡೆಸಿ ದೇವರಿಗೆ ಆಗಿರುವಂತಹ ಭೂತ ಪ್ರೇತಗಳ ಕಾಟವನ್ನ ಉಚ್ಚಾಟನೆ ಮಾಡಲಾಯಿತು ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದರು. ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಬಲಮುರಿ ದೇವಸ್ಥಾನದ ಅಧ್ಯಕ್ಷರು ಜೈನ, ಉಪಾಧ್ಯಕ್ಷ ಕೃಷ್ಣಣ್ಣ, ಕಾರ್ಯದರ್ಶಿ ಭಾಸ್ಕರ್, ಸಹ ಕಾರ್ಯದರ್ಶಿ ಶೇಖರ್, ಸದಸ್ಯರುಗಳಾದ ರುದ್ರೇಶ್, ಅಶೋಕ್ ಎಸ್ವೈ, ಧರಣಿ, ಚಿದಂಬರ, ಸಮಿತಿಯ ಎಲ್ಲ ಸದಸ್ಯರುಗಳು, ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು. ಕೋಟೆಯಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಬಲಮುರಿ ಗಣಪತಿ ಸಂಕಷ್ಟಹರ ಗಣಪತಿ ಈ ಸುಮಾರು ಹೆಚ್ಚು ಕಮ್ಮಿ 30-35 ವರ್ಷದಿಂದ ಪ್ರತಿಷ್ಠಾಪನೆಯಾಗಿ ಇಲ್ಲಿ ಆ ನಿಮಿತ್ತ ನಿನ್ನೆ ಶ್ರೀ ಸುದರ್ಶನ ಮಹಾಹೋಮವನ್ನ ಹಾಗೂ ಈ ದಿನ ತಿಲಹೋಮವನ್ನು ನಡೆಸಲಾಗ್ತಿದೆ. ಮುಂದೆ ಕೆಲವೇ ದಿನಗಳ ನಂತರ ಶ್ರೀ ಬಲಮುರಿ ಪ್ರಸನ್ನ ಗಣಪತಿಯನ್ನ ನೂತನ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಕಾರ್ಯ ನೆರವೇರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆಯನ್ನು ನೀಡಬೇಕು, ಆ ಮುಖಾಂತರವಾಗಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ